Hello Makle, this is Sahana, your social science tutor from Parikshe. So first, so what are we covering? How are we covering ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. And then important concepts ಏನು. ಸೊ ಒಂದು ಚಾಪ್ಟರ್ ಅಂತ ತಗೊಂಡಾಗ ಅದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಸ್ಪೆಷಲಿ ಸೋಷಿಯಲಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ರಿಪೀಟೆಡ್ PYQPs ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಒಂದು ಕ್ವೆಶ್ಚನ್ ಬಂದಿದೆ ಅಂತ ಅಂದರೆ ಸುಮಾರು ಸತಿ ರಿಪೀಟ್ ಆಗಿದೆ ಅಂತ ಅಂದರೆ ಸೊ ಈ ವರ್ಷವೂ ಅದು ಬರೋ ಸಾಧ್ಯತೆಗಳು ಜಾಸ್ತಿ ಇದೆ ಅಲ್ವಾ. ಸೊ ಹಾಗಾಗಿ ರಿಪೀಟೆಡ್ PYQPsನ ಕೂಡ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಲಾಸ್ಟಲ್ಲಿ ಟೆಕ್ನಿಕ್ಸ್ ಟು ಆನ್ಸರ್. ಸೊ ಇವಾಗ ಒಂದು ಆನ್ಸರ್ ಅಂತ ಬಂದಿದ ತಕ್ಷಣ ಅದು ಹೇಗೆ ನೆನ್ಪಿಟ್ಕೋಬೋದು, ಸೊ ಹೇಗೆ ಬರಿಬೋದು, ಕೀವರ್ಡ್ಸ್ನ ಹೇಗೆ ತೆಗಿಯೋದು ಆ ಒಂದು ಆನ್ಸರಿಂದ, ಇದೆಲ್ಲನೂ ನಾನಿವತ್ತು ಈ ಒಂದು ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ. ಸೊ ದಿಸ್ ಇಸ್ ಹೌ ವಿ ಆರ್ ಕವರಿಂಗ್ ಈ ಒಂದು ಕ್ಲಾಸ್ನ. ಭಾರತದ ನಿಸರ್ಗ ವಿಕೋಪಗಳು, ರೈಟ್. ಸೊ ಇದರಿಂದ ನಿಮಗೆ 4 ಮಾರ್ಕ್ಸ್ ಬರುವಂಥ ಸಾಧ್ಯತೆಗಳಿದೆ. 4 ಮಾರ್ಕ್ಸ್ ಇನ್ SSLC, 3 or 4 ಮಾರ್ಕ್ಸ್ ಕ್ವೆಶನ್ ಕೇಳ್ಬೋದು. ಓಕೆ, 3 ಮಾರ್ಕ್ 1 ಮಾರ್ಕ್ ಅಥವಾ 4 ಮಾರ್ಕ್ಸ್ ಈ ಥರ ಕೇಳ್ತಾ ಹೋಗ್ಬೋದು. ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದರೆ ನೈಸರ್ಗಿಕ ವಿಪತ್ತುಗಳಲ್ಲಿ ವಿಧಗಳಿದೆ. ಸೊ ಓಕೆ, ವಿಧಗಳು ಯಾವ್ಯಾವು ಹಾಗೂ ಡೆಫಿನಿಷನ್. ಓಕೆ, ಸೊ ಡೆಫಿನಿಷನ್ ಆ್ಯಂಡ್ ಟೈಪ್ಸ್. ಸೈಕ್ಲೋನ್ಸ್ ಆ್ಯಂಡ್ ಫ್ಲಡ್ಸ್ ಬಗ್ಗೆ ಓದ್ತೀವಿ, ಲ್ಯಾಂಡ್ಸ್ಲೈಡ್ಸ್, ಕೋಸ್ಟಲ್ ಎರೋಷನ್ ಆ್ಯಂಡ್ ಅರ್ಥಕ್ವೇಕ್, ಆ್ಯಂಡ್ ಆಲ್ಸೋ ಇದರ ಕಾಮನ್ ಎಫೆಕ್ಟ್ಸ್ ಏನು, ಕಾಸಸ್ ಏನು ಹಾಗೂ ಪ್ರಿವೆಂಟಿವ್ ಮೆಷರ್ಸ್ ಏನು. ಸೊ ಇದನ್ನೆಲ್ಲ ನೋಡ್ತಾ ಹೋಗ್ತೀವಿ. ಓಕೆನಾ. ಎಸ್. ಸೊ ಫಸ್ಟ್ ಆಫ್ ಆಲ್ ನ್ಯಾಚುರಲ್ ಡಿಸಾಸ್ಟರ್ ಅಂದರೆ ಏನು ನ್ಯಾಚುರಲ್ ಡಿಸಾಸ್ಟರ್ ಅಂತಂದರೆ ನ್ಯಾಚುರಲಿ ಅಕರಿಂಗ್ ಡಿಸ್ಟ್ರಕ್ಟಿವ್ ಇನ್ಸಿಡೆಂಟ್ಸ್. ನ್ಯಾಚುರಲಿ ಅಕರಿಂಗ್ ಅಂದರೆ ಇಲ್ಲಿ ನಾನು ನೀವು ಮಾಡೋವಂಥದ್ದು ಏನಿಲ್ಲ. ಓಕೆನಾ. ಸೊ ನಿಸರ್ಗಕ್ಕೆ ಕೋಪ ಬಂದಿದೆ. ಓಕೆ, ಸೊ ಅದು ಡಿಸ್ಟ್ರಕ್ಷನ್ನ ಕಾಸ್ ಮಾಡ್ತಾ ಇದೆ ಅಷ್ಟೇ. ಅರ್ಥ ಆಗ್ತಾಯಿದೆ. ಆ್ಯಂಡ್ ಅದು ನಮಗೆ ಲಾಸ್ ಆಗ್ತಾಯಿದೆ, ಹ್ಯೂಮನ್ ಆ್ಯಂಡ್ ಪ್ರಾಪರ್ಟಿ ಲಾಸ್, ರೈಟ್. ಸೊ ನೈಸರ್ಗಿಕವಾಗಿ ಸಂಭವಿಸುವ ವಿನಾಶಕಾರಿ ಘಟನೆಗಳು ಮಾನವ ಜೀವ ಮತ್ತು ಆಸ್ತಿ ನಷ್ಟಕ್ಕೆ ಕಾರಣವಾಗುತ್ತದೆ. ಸೊ ದಟ್ ಈಸ್ ನ್ಯಾಚುರಲ್ ಡಿಸಾಸ್ಟರ್. ಓಕೆನಾ. ಸೊ ಇದರಲ್ಲಿ ವಿಧಗಳು: ಅರ್ಥ್ಕ್ವೇಕ್ಸ್ ಭೂಕಂಪ, ಪ್ರವಾಹ, ಬರಗಾಲ, ಚಂಡಮಾರುತ, ಭೂಕುಸಿತ, ಕಡಲ ಕೊರೆತ ಹಾಗೂ ಹಿಮಪಾತ. ಸೊ ಇಷ್ಟರಲ್ಲಿ ನಾವು ಹಿಮಪಾತ ಇಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹಾಗೂ ಬರಗಾಲ ಇಲ್ಲ. ಇನ್ನು ಮಿಕ್ಕಿದೆಲ್ಲ ಇವಾಗ ನೋಡ್ತಾ ಹೋಗೋಣ. ಓಕೆ, ಎಸ್. ಸೊ ನಾನು ಹೇಳಿದೆ ಈ ಒಂದು ಚಾಪ್ಟರ್ನ ಕೂಡ ನಾವು ಇವಾಗ ಸಮ್ಮರಿ ಫಾರ್ಮ್ಯಾಟಲ್ಲಿ ನೋಡ್ತಾ ಹೋಗೋಣ. ಓಕೆ, ಡಿಸಾಸ್ಟರ್ಸ್ ಯಾವ್ಯಾವು ಆ್ಯಂಡ್ ಕಾಸಸ್ ನಿಮ್ಮ ಒಂದು ಅನುಕೂಲಕ್ಕೆ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಏನೇನು ಅದರ ಕಾರಣಗಳೇನು, ಸೊ ಈ ಒಂದು ವಿಪತ್ತಾಗಬೇಕು ಅಂತಂದರೆ ಅದರ ಕಾರಣ ಏನು ಒಂದೊಂದು ಲೈನಲ್ಲಿ ನಾನು ಹಾಕಿದ್ದೀನಿ ನಿಮ್ಗೆ ಈಸಿ ಆಗಲಿ ಅಂತ. ಸೈಕ್ಲೋನ್ ಚಂಡಮಾರುತ ಅಂದಿದ ತಕ್ಷಣ ಎಕ್ಸ್ಟ್ರೀಮ್ ವಿಂಡ್, ವಿಪರೀತವಾದ ಗಾಳಿ. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದರೆ ಹೈ ಆ್ಯಂಡ್ ಲೋ ಪ್ರೆಷರ್. ಸೊ ಬ್ಯಾಲೆನ್ಸ್ ಇರೋದಿಲ್ಲ. ಇವಾಗ ನಾನು ಒಂದು ಕರೆಕ್ಟಾಗಿ ನನ್ನ ಲೈಫ್ ನಡಿಬೇಕು ಅಂತಂದರೆ ಬ್ಯಾಲೆನ್ಸ್ಡ್ ಆಗಿರ್ಬೇಕಲ್ವಾ. ಸೊ ಹಾಗೆ ನೇಚರಲ್ಲಿ ಕೂಡ ಎಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು. ಆ ಬ್ಯಾಲೆನ್ಸ್ ತಪ್ತಾ ಇದೆ ಅಂತಂದರೆ ಏನೋ ಆಗ್ತಾ ಇದೆ, ಏನೋ ವಿಪತ್ತು ಆಗ್ತಾ ಇದೆ ಅಂತ. ಸೊ ಇಲ್ಲಿ ಏನಾಗ್ತಾ ಇದೆ, ಹೈ ಆ್ಯಂಡ್ ಲೋ ಪ್ರೆಷರ್, ಬ್ಯಾಲೆನ್ಸ್ಡ್ ಆಗಿಲ್ಲ. ಒಂದು ಕಡೆ ಹೈ ಪ್ರೆಷರ್ ಆಗ್ತಾ ಇದೆ, ಒಂದು ಕಡೆ ಲೋ ಪ್ರೆಷರ್ ಆಗ್ತಾ ಇದೆ, ರೈಟ್. ಸೊ ದಟ್ ಈಸ್ ಒನ್ ಥಿಂಗ್. ಫ್ಲಡ್ಸ್ ಅಂದಿದ ತಕ್ಷಣ ಎಕ್ಸ್ಟ್ರೀಮ್ ವಾಟರ್ ಕಾರಣ ಆಗುತ್ತೆ. ಭೂಕುಸಿತ ಅಂದಿದ ತಕ್ಷಣ ಲೂಸ್ ಮೌಂಟೇನ್ ಸಾಯಿಲ್. ಸೊ ಟೈಟ್ ಇದ್ದರೆ ಅಟ್ಯಾಚ್ಮೆಂಟ್ ಅನ್ನೋದಿರುತ್ತೆ. ಸೊ ಲೂಸ್ ಇದ್ದರೆ ಸೊ ಡೆಫಿನೆಟ್ಲಿ ಭೂಕುಸಿತ ಆಗೋ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ. ಕೋಸ್ಟಲ್ ಎರೋಷನ್ ಅಂದ ತಕ್ಷಣ ಎಕ್ಸ್ಟ್ರೀಮ್ ಟೈಡಲ್ ವೇವ್ಸ್. ಓಕೆ, ಸೊ ಹೈ ಆ್ಯಂಡ್ ಲೋ ಪ್ರೆಷರ್. ಓಕೆ, ಇಲ್ಲಿ ಕೂಡ ಪ್ರೆಷರ್ ಅನ್ನೋದು ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಎಕ್ಸ್ಟ್ರೀಮ್ ಟೈಡಲ್ ವೇವ್ಸ್ ಆ್ಯಂಡ್ ಅರ್ಥ್ಕ್ವೇಕ್ಸ್ ಭೂಕಂಪಗಳು ಹೇಗಾಗುತ್ತಪ್ಪ ಅಂತಂದರೆ ಮೂವ್ಮೆಂಟ್ ವಿತಿನ್ ದ ಅರ್ಥ್ಸ್ ಕ್ರಸ್ಟ್. ಸೊ ಹಾಗಾಗಿ ಭೂಕಂಪ ಅನ್ನೋದು ಆಗುತ್ತೆ. ಸೊ ಇದು ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಈಗ ವಿಲ್ ಗೆಟ್ ಇನ್ ಟು ಇಟ್ ಇನ್ ಡೀಟೇಲ್. ಕಾಮನ್ ಎಫೆಕ್ಟ್ಸ್. ಸೊ ಇವಾಗ ನಿಮಗೆ ಭೂಕಂಪದ ಎಫೆಕ್ಟ್ಸ್ ಹೇಳಿ ಅಥವಾ ಚಂಡಮಾರುತದ ಎಫೆಕ್ಟ್ಸ್ ಹೇಳಿ. ಸೊ ಇದರ ಎಫೆಕ್ಟ್ಸ್ ಕೇಳಿದ ತಕ್ಷಣ ನೀವು ಇಷ್ಟೂ ಪಾಯಿಂಟ್ಸು ಬರಿಬೋದು. ಯಾವುದೇ ಒಂದು ಡಿಸಾಸ್ಟರ್ದು ಎಫೆಕ್ಟ್ಸ್ನ ಕೇಳಿದಾಗ ನೀವು ಈ ಪಾಯಿಂಟ್ಸ್ನ ಬರಿತಾ ಹೋಗ್ಬೋದು. ಅದ್ರ ಜೊತೆಗೆ ಒಂದು 2-3 ಅದಕ್ಕೆ ಮಾತ್ರ ಸೀಮಿತವಾದ ಒಂದು ಪಾಯಿಂಟ್ ಇರುತ್ತೆ. ಅದನ್ನು ಏನು ಅಂತ ನಾನು ಹೇಳ್ತೀನಿ. ಸೊ ಅದನ್ನು ಆ್ಯಡ್ ಮಾಡಿದರೆ ಅಲ್ಲಿಗೆ ಮುಗೀತು. ಓಕೆ, ಸೊ ಫಸ್ಟ್ ಕಾಮನ್ ಎಫೆಕ್ಟ್ಸ್ ಏನೇನು, ಲಾರ್ಜ್ ಸ್ಕೇಲ್ ಡೆತ್. ಸೊ ಯಾವುದೇ ಒಂದು ಡಿಸ್ಟ್ರಕ್ಷನ್ ಆದರೂ ಸುಮಾರು ಜನ ಸಾಯ್ತಾರೆ. ಅದು ಒಂದು ಕ್ರಾಪ್ಸ್ ಗೆಟ್ ಡೆಸ್ಟ್ರಾಯ್ಡ್, ಬೆಳೆ ನಾಶ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಲಿಂಕ್ಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಸಪ್ಲೈ ಅಫೆಕ್ಟ್ ಆಗುತ್ತೆ. ಆ್ಯಂಡ್ ಸಫರ್ ಫ್ರಮ್ ಇನ್ಫೆಕ್ಷಿಯಸ್ ಡಿಸೀಸಸ್. ಸೊ ರೋಗಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ನೀರಲ್ಲೇ ನಿಂತಿರುತ್ತೆ, ಜನಗಳು ಸತ್ತಿರ್ತಾರೆ, ಎಲ್ಲರೂ ಒಟ್ಟಿಗೆ ಇರ್ತಾರೆ. ಸೊ
ಸೊ ಹಾಗಾಗಿ ರೋಗಗಳು ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ? ಸೊ ಇದು ಕಾಮನ್ ಎಫೆಕ್ಟ್ಸ್. ಕಾಮನ್ ಪ್ರಿವೆಂಟಿವ್ ಮೆಷರ್ಸ್ ಏನೇನು? ಓಕೆನಾ? ಸೊ ಕಾಮನ್ ಪ್ರಿವೆಂಟಿವ್ ಮೆಷರ್ ಎವ್ಯಾಕ್ಯುಯೇಷನ್ ಆಫ್ ಪೀಪಲ್. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಮಾಡೋದು. ರೀರೂಟಿಂಗ್ ಟ್ರೈನ್ಸ್ ಆ್ಯಂಡ್ ಬಸ್ಸಸ್. ಸೊ ಡಿಸಾಸ್ಟರ್ ಆಗಿರೋ ಜಾಗಕ್ಕೆ ಬಿಟ್ಟು ಮತ್ತೆ ರೀರೂಟ್ ಮಾಡುವಂಥದ್ದು. ಓಕೆ. ಕೀಪಿಂಗ್ ಪೀಪಲ್ ಇನ್ಫಾರ್ಮ್ಡ್ ಅಬೌಟ್ ದ ಸಪೋರ್ಟ್. ಸೊ ನಾವಿದ್ದೀವಿ ಅಂತ ಹೇಳುವಂಥದ್ದು. ರೆಡಿ ಟು ಕೀಪ್ ದಿ ಆರ್ಮಿ ಬೆಟಾಲಿಯನ್ಸ್. ಓಕೆ. ಸೊ ಹೆಲ್ಪ್ ಮಾಡೋದಕ್ಕೆ ಡೆಫಿನೆಟ್ಲಿ. ಸೊ ಕೀಪ್ ರೆಡಿ ಫುಡ್, ಪೋರ್ಟಬಲ್ ವಾಟರ್, ಕ್ಲೋತ್ಸ್, ಮೆಡಿಸಿನ್ಸ್ ಆ್ಯಂಡ್ ಮೆಡಿಕಲ್ ಫೆಸಿಲಿಟೀಸ್ ಏನೇನು ಬೇಕೋ ಆ ಟೈಮ್ಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ರೆಡಿಯಾಗಿ ಇಟ್ಕೊಳ್ಳೋದು. ರೆಡಿ ಟು ಕೀಪ್ ಜನರೇಟರ್ಸ್, ಬೋಟ್ಸ್, ಹೆಲಿಕಾಪ್ಟರ್ಸ್ ಆ್ಯಂಡ್ ಅದರ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಫಾರೆಸ್ಟೇಷನ್. ಸೊ ಇದೆಲ್ಲ ಯಾವುದೇ ಒಂದು ಡಿಸಾಸ್ಟರ್ ಆದ್ರೂ ಇದೆ ಕಾಮನ್ ಪ್ರಿವೆಂಟಿವ್ ಮೆಷರ್ಸ್. ನಿಮ್ಗೆ ಭೂಕಂಪ ಆದ್ರೂ ಇದೇ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಫ್ಲಡ್ಸ್ ಆದ್ರೂ ಇದೇ ಮಾಡಬೇಕು, ರೈಟ್? ಸೊ ಆ ಥರ ಇದು ಕಾಮನ್ ಪ್ರಿವೆಂಟಿವ್ ಮೆಷರ್ಸ್. ಇದನ್ನು ನೀವು ಬರಿತಾ ಹೋದರೆ ಸಾಕು. ಓಕೆ. ಅದ್ರ ಜೊತೆಗೆ ನೀವು ಕಾಮನ್ ಸ್ಪೆಸಿಫಿಕ್ ಆಗಿ ಏನಿದೆಯೋ ಅದನ್ನು ಬರಿತಾ ಹೋಗಬೇಕು. ಸಾರಿ ಎಸ್. ಸೊ ಫ್ಲಡ್ಸ್ ಕಾಸಸ್. ಸೊ ಇದು ಪ್ರವಾಹದ ಕಾರಣಗಳು ಅಂದರೆ ಸ್ಪೆಸಿಫಿಕ್. ಓಕೆನಾ? ಸೊ ಕಾರಣಗಳು ಯಾವ್ಯಾವಪ್ಪ ಅಂತಂದರೆ ಅಕ್ಯುಮುಲೇಷನ್ ಆಫ್ ಸಿಲ್ಟ್ ಇನ್ ದ ರಿವರ್ಸ್. ಓಕೆ. ಸೊ ಸಿಲ್ಟ್ ಅಂದಿದ ತಕ್ಷಣ ಮಣ್ಣಾಗಿರ್ಬೋದು, ಸಣ್ಣ ಇರೋ ಮಣ್ಣು, ಮರಳು ಆ್ಯಂಡ್ ಕ್ಲೇ. ಸೊ ಇದನ್ನೆಲ್ಲ ಏನಾಗುತ್ತಪ್ಪ ಅಂತಂದರೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಫ್ಲಡ್ಸ್ ಆಗೋ ಕಾರಣಗಳು. ಮಣ್ಣಿನ ಫಲವತ್ತಾದ ಮೇಲಿನ ಪದರಗಳು ಕೊಚ್ಚಿಕೊಂಡು ಹೋಗುವುದು ಅಂದರೆ ಟಾಪ್ ಲೇಯರ್ ಆಫ್ ದ ಸಾಯಿಲ್. ಅಂದರೆ ಟಾಪ್ ಲೇಯರ್ ಬೇಸಿಕಲಿ ತುಂಬ ಫರ್ಟೈಲ್ ಇರುತ್ತೆ. ಸೊ ಅದು ಫ್ಲಡ್ಸ್ ಆದಾಗ ಅದು ಹೊಟ್ಟೋಗುತ್ತೆ ಕೊಚ್ಕೊಂಡು. ಬ್ರೀಚ್ ಆಫ್ ಡ್ಯಾಮ್ಸ್ ಆರ್ ರಿಟೆನ್ಷನ್ ವಾಲ್ಸ್. ಸೊ ಇದು ಕರೆಕ್ಟಾಗಿ ಕಟ್ಟಿಲ್ಲ ಅಂತಂದರೆ ಬ್ರೀಚ್ ಆಗೋ ಸಾಧ್ಯತೆಗಳಿದೆ. ಆ್ಯಂಡ್ ನದಿಗಳು ತಮ್ಮ ಮಾರ್ಗವನ್ನು ಬದಲಾಯಿಸುವುದು ಅಂತಂದರೆ ಅದರ ಡೈರೆಕ್ಷನ್, ಅದರ ದಿಕ್ಕನ್ನು ಬದಲಾಯಿಸಿ ಬೇರೆ ಕಡೆಗೆ ಹೊಟ್ಟೋಗೋದು. ಓಕೆನಾ? ಸೊ ಅದೊಂದು. ಹೆವಿ ರೈನ್ಫಾಲ್ ಡ್ಯೂರಿಂಗ್ ಸೈಕ್ಲೋನ್ಸ್ ಆಗುವಂಥದ್ದು. ಸಮುದ್ರದಲ್ಲಿ ಭೂಕಂಪ, ಒಳಗಡೆ ಅರ್ತ್ಕ್ವೇಕ್ ಆಗುತ್ತೆ. ಸೊ ಭೂಕಂಪ ಆಗೋದ್ರಿಂದ ಫ್ಲಡ್ಸ್ ಅನ್ನೋದು ಆಗುತ್ತೆ. ಆ್ಯಂಡ್ ಅರಣ್ಯ ನಾಶ, ಡಿಫಾರೆಸ್ಟೇಷನ್ ಆ್ಯಂಡ್ ಇಲ್ಲಿಗಲ್ ಎಂಕ್ರೋಚ್ಮೆಂಟ್ ಆಫ್ ಲ್ಯಾಂಡ್. ಸೊ ಇದು ಸ್ಪೆಸಿಫಿಕ್ ಕಾರಣಗಳು. ಫ್ಲಡ್ಸ್ ಆಗೋದಕ್ಕೆ ಏನೇನು ಕಾರಣಗಳಂತಂದರೆ ಇದು. ಓಕೆನಾ? ನೆಕ್ಸ್ಟ್, ಸ್ಪೆಸಿಫಿಕ್ ಪ್ರಿವೆಂಟಿವ್ ಮೆಷರ್ಸ್, ಬಂಡ್ಸ್ ಆನ್ ಈದರ್ ಸೈಡ್ ಆಫ್ ರಿವರ್ಸ್. ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್. ಸೊ ಬಂಡ್ಸ್, ಸೊ ರಿವರ್ನ ಆ ಕಡೆ ಈ ಕಡೆ ಬದಿ ಬಂಡ್ಸ್ನ ನಾವು ಕನ್ಸ್ಟ್ರಕ್ಟ್ ಮಾಡೋದು ಆ್ಯಂಡ್ ಆಲ್ಸೋ ಡ್ಯಾಮ್ಗಳನ್ನು ಕಟ್ಸೋದು. ಓಕೆ. ಸೊ ಇದು ಪ್ರಿವೆಂಟಿವ್ ಮೆಷರ್ಸ್, ಸ್ಪೆಸಿಫಿಕ್, ಅದಕ್ಕೆ ಮಾತ್ರ ಸೀಮಿತವಾಗಿರುವಂಥ ಒಂದು ಪ್ರಿವೆಂಟಿವ್ ಮೆಷರ್ಸ್. ಓಕೆ. ಸೊ ಈಗ ಭೂಕಂಪ ಆಗ್ತಾ ಇದೆ ಅಂತಂದರೆ ನಾನು ಹೋಗಿ ಬಂಡ್ಸ್ನ ಕಟ್ಟೋದಕ್ಕಾಗೋದಿಲ್ಲ, ರೈಟ್? ಸೊ ಅದು ಡಿಫ್ರೆನ್ಸ್ ನಾನು ಹೇಳ್ತಾ ಇರೋದು. ಓಕೆನಾ? ನೆಕ್ಸ್ಟ್, ಲ್ಯಾಂಡ್ ಸ್ಲೈಡ್ ಕಾಸಸ್. ಸೊ ಭೂಕುಸಿತ ಹೇಗಾಗತ್ತಪ್ಪ ಅಂತಂದರೆ ನಿರಂತರವಾಗಿ ಹರಿಯುವ ನೀರು ಮತ್ತು ಟೈಡಲ್ ವೇವ್ಸ್. ಆಯಿತಾ? ಸೊ ಇದರಿಂದ ಭೂಕುಸಿತ ಆಗುವಂಥದ್ದು. ಆ್ಯಂಡ್ ರೈಲ್ವೇಸ್, ರೋಡ್ಸ್ ಆ್ಯಂಡ್ ಕೆನಾಲ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಇನ್ ಸ್ಟೀಪ್ ಮೌಂಟೇನಸ್ ಏರಿಯಾ. ಸೊ ಈ ಥರ ಸ್ಟೀಪ್ ಇದ್ದಾಗ ನಾನು ಇಲ್ಲಿ ಏನಾದರೂ ಕಟ್ತಾ ಇದ್ದರೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಮಕ್ಕಳೇ. ಸೊ ಇಲ್ಲಿ ಡಿಸ್ಟರ್ಬ್ ಆಗಿ ಶೇಕ್ ಆಗಿ ಭೂಕುಸಿತ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆ್ಯಂಡ್ ದೆನ್ ಕಲೆಕ್ಷನ್ ಆಫ್ ಲೂಸ್ ಸಾಯಿಲ್ ಆನ್ ಕ್ಲೇ ಸಾಯಿಲ್ ಲೇಯರ್. ಓಕೆ. ಸೊ ಲೂಸ್, ಟೈಟ್ ಆಗಿದ್ರೆ, ಗಟ್ಟಿಯಾಗಿದ್ದರೆ ಮಣ್ಣು ಹಿಡ್ಕೊಳ್ಳುತ್ತೆ. ಸೊ ಲೂಸ್ ಆಗಿದೆ ಅಂತಂದರೆ ಹಿಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಭೂಕುಸಿತ ಆಗುವಂಥ ಸಾಧ್ಯತೆಗಳು ಇದೆ. ಓಕೆ. ಸೊ ದೀಸ್ ಆರ್ ದ ಕಾಸಸ್. ಹೌ ಕ್ಯಾನ್ ಕೋಸ್ಟಲ್ ಎರೋಷನ್ ಬಿ ಚೆಕ್ಡ್? ಅಂದರೆ ಹೇಗೆ ಸ್ಟಾಪ್ ಮಾಡ್ಬೋದು ನಾವು ಕೋಸ್ಟಲ್ ಎರೋಷನನ್ನು ಅನ್ನೋದು. ಸೊ ಇದು 2 ಮಾರ್ಕ್ಸಿಗೆ ಜೂನ್ 2017 ಕೇಳಿರೋವಂಥ ಕ್ವೆಶ್ಚನ್. ಕೋಸ್ಟಲ್ ಎರೋಷನ್ನ ಹೇಗೆ ಸ್ಟಾಪ್ ಮಾಡ್ಬೋದು, ಕಡಲ ಕೊರೆತವನ್ನು ಹೇಗೆ ನಾವು ನಿಯಂತ್ರಿಸಬಹುದು. ಪ್ರಾಹಿಬಿಟಿಂಗ್ ಸ್ಯಾಂಡ್ ಮೈನಿಂಗ್ ಇನ್ ಕೋಸ್ಟಲ್ ಏರಿಯಾಸ್, ಡೆಫಿನೆಟ್ಲಿ. ಸೊ ಸ್ಯಾಂಡ್ ಮೈನಿಂಗ್ನ ನಾವು ಸ್ಟಾಪ್ ಮಾಡಿದರೆ ಕೋಸ್ಟಲ್ ಎರೋಷನ್ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ನಾವು ತಡೆಗಟ್ಬೋದು. ಕನ್ಸ್ಟ್ರಕ್ಷನ್ ಆಫ್ ರಿಟೆನ್ಷನ್ ವಾಲ್ಸ್. ಸೊ ಬ್ರೀಚ್ ಆಗದಿರೋ ಥರ ಗಟ್ಟಿಯಾಗಿ ಕಟ್ಟಬೇಕು ರಿಟೆನ್ಷನ್ ವಾಲ್ಸ್ನ. ಸ್ಟ್ಯಾಕಿಂಗ್ ಆಫ್ ಲಾರ್ಜ್ ರಾಕಿ ಬೋಲ್ಡರ್ಸ್ ಅಲಾಂಗ್ ದ ಕೋಸ್ಟ್. ಓಕೆ. ಸೊ ದ್ಯಾಟ್ ಕೋಸ್ಟಲ್ ಎರೋಷನ್ ಆಗ್ತಾ ಇಲ್ಲ. ಸೊ ನೀರು ಬಂದು ಎರೋಷನ್ನ ಮಾಡ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಆ ಥರ ಅಲ್ಲೇ ಇರುತ್ತೆ ಸೇಫಾಗಿ. ಆ್ಯಂಡ್ ಗ್ರೋಯಿಂಗ್ ಮ್ಯಾಂಗ್ರೂವ್ ಫಾರೆಸ್ಟ್. ಸೊ ಇಂಡಿಯಾ ಈ ಮ್ಯಾಂಗ್ರೂವ್ ಫಾರೆಸ್ಟ್ ಬಗ್ಗೆನೂ ಆದರ್ಶ್ ಸರ್ ಅವ್ರು ಆಲ್ರೆಡಿ ಹೇಳಿದ್ದಾರೆ ನಿಮಗೆ ಚಾಪ್ಟರ್ಸಲ್ಲಿ. ಸೊ ಮ್ಯಾಂಗ್ರೂವ್ ಫಾರೆಸ್ಟ್ ಏನಪ್ಪ ಅಂತಂದರೆ ಮೋಸ್ಟ್ಲಿ ಈ ಒಂದು ಪ್ರದೇಶದಲ್ಲೇ ಬೆಳೆಯುತ್ತೆ ಅದು. ಓಕೆನಾ? ಸೊ ಅದು ಯಾಕಪ್ಪ ಅಂತಂದರೆ ಅದು ಸಾಲ್ಟಿ ವಾಟರ್ ಅಂದರೆ ಸಲೈನ್ ವಾಟರಿಂದ ಬೆಳೆಯುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಆಲ್ಸೋ ಫ್ಲಡ್ಸ್ನ ಅದು ಕಮ್ಮಿ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಕೋಸ್ಟಲ್ ಎರೋಷನ್ನ. ಸೊ ಮ್ಯಾಂಗ್ರೂವ್ ಫಾರೆಸ್ಟ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒನ್ ಆಫ್ ದ ಮೇಜರ್ ಪಾಯಿಂಟ್ ನಿಮಗೆ
ಮ್ಯಾಂಗ್ರೋವ್ ಫಾರೆಸ್ಟ್ ಇರೋದ್ರಿಂದ ಕೋಸ್ಟಲ್ ಎರೋಷನ್ ಅನ್ನೋದು ಆಗೋದಿಲ್ಲ. ಓಕೆನಾ? ಎಸ್. ಅರ್ತ್ಕ್ವೇಕ್ನ ಕಾಸಸ್, ಭೂಕಂಪದ ಕಾರಣಗಳು. ಸೊ ಇದು ಕೂಡ ಸ್ಪೆಸಿಫಿಕ್. ಭೂಮಿಯ ಒಳಭಾಗದಲ್ಲಿ ಒತ್ತಡ ಹೆಚ್ಚಾಗುತ್ತದೆ. ಸೊ ಮೇಲೆ ನಾವು ಬಿಲ್ಡಿಂಗ್ಗಳು ಕಟ್ತಾ ಇದ್ದೀವಿ, ನಮ್ಗೇನು ಗೊತ್ತಾಗ್ತಾ ಇಲ್ಲ ಒಳಗಡೆ ಏನಾಗ್ತಾ ಇದೆ ಅಂತ. ಸೊ ತುಂಬ 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 ಪ್ರೆಷರ್ ಆಗಿ ಏನಾಗುತ್ತಪ್ಪ ಅಂತಂದರೆ ಒಂದಿನ ಅದು ಅರ್ತ್ಕ್ವೇಕ್ ಆಗಿ ಸಂಭವಿಸುತ್ತೆ. ಆ್ಯಂಡ್ ಚೇಂಜ್ ಇನ್ ದ ಮ್ಯಾಗ್ಮಾ ಫ್ರಮ್ ಒನ್ ಪಾರ್ಟ್ ಟು ಅನದರ್. ಸೊ ಮ್ಯಾಗ್ಮಾ ಅದರ ಪೊಸಿಷನ್ನ ಚೇಂಜ್ ಮಾಡಬೇಕಾದ್ರೂ ನಮಗೆ ಅರ್ತ್ಕ್ವೇಕ್ ಆಗೋ ಸಾಧ್ಯತೆಗಳಿದೆ. ನಾಗರೀಕರಣ, ಅರ್ಬನೈಸೇಷನ್. ಓಕೆ, ಸೊ ಡಿಫಾರೆಸ್ಟೇಷನ್, ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್, ಮೈನಿಂಗ್, ತುಂಬ ಹಗ್ದು ಕೂಡ ಅರ್ತ್ಕ್ವೇಕ್ ಆಗೋ ಸಾಧ್ಯತೆಗಳು ಇದೆ. ಓಕೆನಾ? ಸ್ಪೆಸಿಫಿಕ್ ಎಫೆಕ್ಟ್ಸ್ ಏನಪ್ಪ ಅಂತಂದರೆ ಇನ್ಕ್ರೀಸ್ ಟೈಡಲ್ ಎಫೆಕ್ಟ್ ಆಗುವಂಥ ಒಂದು ಸಾಧ್ಯತೆಗಳು, ಚಂಡಮಾರುತಗಳು, ಸೈಕ್ಲೋನ್ಸು, ಆ್ಯಂಡ್ ಆಲ್ಸೋ ನದಿಯ ದಿಕ್ಕಿನಲ್ಲಿ ಬದಲಾವಣೆ ಅಂತಂದರೆ ಡೈರೆಕ್ಷನ್, ರಿವರ್ದು ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದು ಸ್ಪೆಸಿಫಿಕ್ ಎಫೆಕ್ಟ್ಸ್. ಓಕೆ, ಲಿಸ್ಟ್ ಆಫ್ ದ ಪ್ರಿವೆಂಟಿವ್ ಮೆಷರ್ಸ್ ಫಾರ್ ಅರ್ತ್ಕ್ವೇಕ್. ಸೊ 3 ಮಾರ್ಕ್ಸ್ಗೆ. ಸೊ ಅರ್ತ್ಕ್ವೇಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಕಾಸಸ್ ಹೇಳಿದೆ, ಪ್ರಿವೆಂಟಿವ್ ಮೆಷರ್ಸ್ ಹೇಳಿದೆ, ಆ್ಯಂಡ್ ಆಲ್ಸೋ ನಿಮಗೆ ಕ್ವೆಶ್ಚನ್ ಕೂಡ ಬಂದಿದೆ. ಸೊ 3 ಮಾರ್ಕ್ಸಿಗೆ ಏಪ್ರಿಲ್ 2023 ಓಕೆ, ಸೊ ಇದನ್ನು ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್. ರೆಸ್ಟ್ರಿಕ್ಟಿಂಗ್ ಕನ್ಸ್ಟ್ರಕ್ಷನ್ ಆಫ್ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ನಾನು ಆಲ್ರೆಡಿ ಹೇಳಿದೆ. ಸೊ ನಾವಿಲ್ಲಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾ ಹೋಗ್ತೀವಿ, ಕೆಳಗಡೆ ಏನಾಗ್ತಾ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಜಾಸ್ತಿ ಪ್ರೆಷರ್ ಆದಾಗ ಭೂಕಂಪ ಅನ್ನೋದು ಆಗುತ್ತೆ. ಆ್ಯಂಡ್ ದೆನ್ ಯೂಸಿಂಗ್ ವೆರಿ ಲೈಟ್ ಮೆಟೀರಿಯಲ್ಸ್ ಫಾರ್ ಕನ್ಸ್ಟ್ರಕ್ಷನ್. ಸೊ ಇವಾಗ ಜಪಾನ್, ಫಾರ್ ಎಕ್ಸಾಂಪಲ್ ಜಪಾನ್ ತೊಗೊಂಡ್ರೆ ಅಲ್ಲಿ ಭೂಕಂಪ ತುಂಬ ಸತಿ ಆಗುತ್ತಲ್ವ. ಸೊ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಇವಾಗ ಬಿಲ್ಡಿಂಗ್, ಮನೆ ಅನ್ನೋದು ಬೇಕೇ ಬೇಕು, ಅಂಗಡಿಗಳು ಅನ್ನೋದು ಬೇಕೇ ಬೇಕು. ಸೊ ಕನ್ಸ್ಟ್ರಕ್ಷನ್ಗೆ ತುಂಬ ಲೈಟ್ ಮೆಟೀರಿಯಲ್ ವಸ್ತುಗಳನ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಷನನ್ನು ಮಾಡ್ತಾರೆ, ಆಯಿತಾ. ಸೊ ದಟ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್. ಎನ್ಶೋರ್ ಸ್ಟೆಬಿಲಿಟಿ, ಸ್ಥಿರತೆ ಕಾಪಾಡೋದು, ಆ್ಯಂಡ್ ಆಲ್ಸೋ ಪ್ರೊವೈಡಿಂಗ್ ಬೇಸಿಕ್ ಅಮ್ಯುನಿಟೀಸ್, ಆಯಿತಾ. ಅದ್ರ ಜೊತೆಗೆ ಏನು ಬೇಸಿಕ್ ಅಮ್ಯುನಿಟೀಸ್ ಅಂತ ಅಂದರೆ ಮೆಡಿಕಲ್ ಫೆಸಿಲಿಟಿ, ಫುಡ್ ಸಪ್ಲೈ, ಡ್ರಿಂಕಿಂಗ್ ವಾಟರ್, ಶೆಲ್ಟರ್ ಹಾಗೂ ಬೇಸಿಕ್ ಫೆಸಿಲಿಟೀಸ್, ಆಯಿತಾ. ಸೊ ಬೇಸಿಕ್ ಫೆಸಿಲಿಟೀಸ್, ಬೇಸಿಕ್ ಅಮ್ಯುನಿಟೀಸ್ ಇದೆಲ್ಲ ಒಂದೇ ಆಗುತ್ತೆ. ಸೊ ಇದೆಲ್ಲ ನಿಮಗೆ ಅರ್ತ್ಕ್ವೇಕ್ದು ಪ್ರಿವೆಂಟಿವ್ ಮೆಷರ್ಸ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಎಸ್. ಸೊ ಈಗ ಕ್ವೆಶ್ಚನ್ ಆ್ಯಂಡ್ ಆನ್ಸರ್. ಸೊ ಒಂದು MCQ ಬಂದಿದೆ, ದಯವಿಟ್ಟು ಆನ್ಸರ್ ಮಾಡಿ. ಒನ್ ಆಫ್ ದ ಪ್ರಿವೆಂಟಿವ್ ಮೆಷರ್ ಫಾರ್ ದಿ ಅರ್ತ್ಕ್ವೇಕ್ ಎಫೆಕ್ಟ್ಸ್ ಅಮಾಂಗ್ ದ ಫಾಲೋಯಿಂಗ್ ಇಸ್. ಈಗ ತಾನೇ ಹೇಳಿದೆ, ಸೊ ನೀವು ಕಾನ್ಸಂಟ್ರೇಟ್ ಮಾಡಿದ್ದೆ ಇಮಿಡಿಯೇಟಾಗಿ ನೀವು ಆನ್ಸರ್ ಮಾಡ್ಬೋದು. ಆಪ್ಷನ್ ಎ ಕನ್ಸ್ಟ್ರಕ್ಟಿಂಗ್ ರಿಟೆನ್ಷನ್ ವಾಲ್, ಆಪ್ಷನ್ ಬಿ ರೆಸ್ಟ್ರಿಕ್ಟ್ ಸ್ಯಾಂಡ್ ಮೈನಿಂಗ್ ಇನ್ ಕೋಸ್ಟಲ್ ಏರಿಯಾಸ್, ಆಪ್ಷನ್ ಸಿ ಡೆವಲಪಿಂಗ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಲಾಂಗ್ ದ ಕೋಸ್ಟ್, ಆಪ್ಷನ್ ಡಿ ರೆಸ್ಟ್ರಿಕ್ಷನ್ ಆನ್ ಡಿಗ್ಗಿಂಗ್ ಆಫ್ ಡೀಪ್ ವೆಲ್ಸ್ ಫಾರ್ ಅಂಡರ್ಗ್ರೌಂಡ್ ವಾಟರ್. ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಯಾರ್ಯಾರು ಕರೆಕ್ಟಾಗಿ ಹೇಳಿದ್ರು ಅವ್ರಿಗೆಲ್ಲ ಒಂದು ಸ್ಟಾಮ್ ಆಗಿ ಬಂದಿದೆ ಸ್ಕ್ರೀನಲ್ಲಿ. ಸೊ ಒನ್ ಆಫ್ ದ ಪ್ರಿವೆಂಟಿವ್ ಮೆಷರ್ಸ್ ಏನಪ್ಪ ಅಂತಂದರೆ ರಿಸ್ಟ್ರಿಕ್ಷನ್ ಆನ್ ಡಿಗ್ಗಿಂಗ್ ಆಫ್ ಡೀಪ್ ವೆಲ್ಸ್ ಫಾರ್ ಅಂಡರ್ಗ್ರೌಂಡ್ ವಾಟರ್. ಓಕೆನಾ? ಇಲ್ಲಿಗೆ ಎಲ್ಲ ಚಾಪ್ಟರ್ಸ್ನು ಕಂಪ್ಲೀಟ್ ಮಾಡಿದ್ವಿ. ಪರೀಕ್ಷೆ ಆ್ಯಪ್ನ ರಿಲೀಸ್ ಮಾಡಿದ್ದೀವಿ. ನೀವಿನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಇಮಿಡಿಯೇಟ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಈ ಮೂಮೆಂಟಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ. ಎಸ್, ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿ. ಆ್ಯಂಡ್ ನಮ್ಮ ಪರೀಕ್ಷೆಯ ಪರಿವಾರ ನಿಮ್ಮ ಜೊತೆ ಯಾವಾಗಲೂ ಇದೆ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹಾನಾ. ಸೊ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. ಬಾಯ್.